ಏಕಲವ್ಯ ಸಿನಿಮಾ ಮುಖಾಂತರ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ರಾಣಾ ಈಗ ಮದುವೆ ಸಂಭ್ರಮದಲ್ಲಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಹೊಸ ವರ್ಷದ ಆರಂಭದಲ್ಲಿ ಅವರ ಜೀವನ ಎಷ್ಟು ಬದಲಾಗಿದೆ, ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಮಾತಾಡ್ಸೋಣ. ಈಗಷ್ಟೇ ರಕ್ಷಿತಾ ಮೇಡಮ್ ಜೊತೆ ಮಾತಾಡ್ತಿದ್ದೆ, ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ರಾಣಾ ಎಷ್ಟು ಬದಲಾಗಿದೆ, ಜೀವನ ಎಷ್ಟು ಬದಲಾಗಿದೆ ಅಂತ ನಗ್ತಾ ಇದ್ದೀರಾ? ಯಾಕಂತಂದ್ರೆ ಮದುವೆ ಅಂದಾಗ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಪ್ಲಾನ್ಸ್ ಇರುತ್ತೆ, ಚೇಂಜ್ ಆಗ್ತಿದೆ. ಚೇಂಜ್ ಅಂದರೆ ಅದೇ, ಇವಾಗ ಹುಡುಗಿಗೆ ನಾನು ನಿಜ ಹೇಳ್ಬೇಕಂದ್ರೆ ಅವಳಿಗೆ ಮೀಟ್ ಮಾಡಿಬಿಟ್ಟು 7 ವರ್ಷ ಆಗಿದೆ. ಸಿಕ್ಕಿದ್ವಾಗಲೇ ಹೇಳಿದೆ, ನನ್ನದಾದ ಇಷ್ಟು ಕನಸುಗಳಿದೆ, ದಯವಿಟ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನನಗೆ ಇಷ್ಟು ಟೈಮ್ ಬೇಕು ಅಂತ. ಅವ್ರು ಅರ್ಥ ಮಾಡ್ಕೊಂಡು ಪಾಪ 7 ವರ್ಷ ಕಾದವ್ರೆ. ಆ 7 ವರ್ಷ ಕಾದಿದ್ದಲ್ಲಿ ನಾನು ಅರ್ಥ ಮಾಡ್ಕೊಂಡೆ, ಓಕೆ ದಿಸ್ ಇಸ್ ದ ರೈಟ್ ಗರ್ಲ್ ಅಂತ. ಅಂದರೆ ಅಷ್ಟು ಈಸಿ ಇಲ್ಲ 7 ವರ್ಷ ಕಾಯೋದು. ಸೊ ಹಾಗಾಗಿ ಈ ಒಂದು ಹಂತಕ್ಕೆ ಬಂತು. ಇದ್ರ ಮುಂಚೆ ನಾನು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಗೆಲ್ಲ ಒಂದು 2-3 ವರ್ಷ ಹಿಂದೆ ಎಲ್ಲ ಮೀಟ್ ಮಾಡಿಸ್ಬಿಟ್ಟಿದ್ದೆ. ಮೀಟ್ ಮಾಡಿಸಿ ಎಲ್ಲ ಪ್ಲ್ಯಾನಿಂಗ್ ನಡೀತಾ ಇತ್ತು. ಓಕೆ, ಅವ್ರಿಗೂ ನಾನು ಅವ್ರ ಫ್ಯಾಮ್ಲಿಗೆ ಸಿಕ್ಕಿದ್ವಾಗಲೂ ನಾನು ಹೇಳಿದೆ, ನಂಗೆ ಇನ್ನೊಂಚೂರು ಟೈಮ್ ಬೇಕು ಪ್ಲೀಸ್ ಅಂತ. ಯಾಕಂದರೆ ನಾವು ಇವಾಗ ನೀವು ಹೇಳ್ದಂಗೆ ಏಕಲವ್ಯ ಸಿನಿಮಾಯಲ್ಲಿ ಬಂದು ಅದು 2 ವರ್ಷ ಆಯಿತು. ಆಗಿದ್ಮೇಲೆ ನಾನು ನೆಕ್ಸ್ಟ್ ಮಾಡಿದ್ರೆ, ಇವಾಗ ನಾನು ಹೊಸಬ ಆಗಿ ಮಾಡುವಾಗ ಜಸ್ಟ್ ಸುಮ್ಮನೆ ಏನೋ ಇದು ಸ್ಟೆಪ್ ಸುಮ್ಮನೆ ರಾಂಗಾಗಿ ನಂಗೆ ತೊಗೊಳಕ್ಕೆ ಅಂದರೆ ತುಂಬ ಹುಷಾರಾಗಿ ಇಡಬೇಕು ಅಂತ ಇತ್ತು. ಸೊ ಕಂಟೆಂಟ್ ವೈಸ್ ತುಂಬ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಬಿಟ್ಟು ಅದ್ರ ಮೇಲೆ ಮಾಡಲೇಬೇಕು ಅಂತ ತುಂಬ ಹುಡುಕಾಡಿದೆ. ಆವಾಗ ನಿಮ್ಗೆ ಗೊತ್ತಿರುತ್ತೆ, ಇವಾಗಲೇ ರೀಸೆಂಟಾಗಿ ನಾವು ಒಂದು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ್ವಿ. ಆವಾಗ ಪುನೀತ್ ರಂಗಸ್ವಾಮಿ ಅಂತ ಡೈರೆಕ್ಟ್ರು, ಅವ್ರದ್ದೇ ಕತೆ, ಒಂದು ಒಳ್ಳೆ ಕತೆ, ಥ್ರಿಲ್ಲರ್ ಕತೆ ಮಾಡ್ಕೊಂಡಿದ್ರು. ಅಂದರೆ ಬೇಸಿಕ್ಲಿ ಲವ್ ಸ್ಟೋರಿ ಬಟ್ ಥ್ರಿಲ್ಲರ್ ಅಂದರೆ ತುಂಬ ಫಾಸ್ಟ್ ಪೇಸ್ ಇದೆ. ಅದು ಸೀನ್ ಟು ಸೀನ್ ಹೋಗ್ತಾ ಇರುತ್ತೆ. ಸೊ ಆ ಒಂದು ಸ್ಪೀಡ್ ಇರೋದ್ರಿಂದ ಆ ಥ್ರಿಲ್ಲರು, ಅದರ್ವೈಸ್ ಒಂದು ವೆರಿ ಅಂಡರ್ಲೈನ್ ಲವ್ ಸ್ಟೋರಿ ಇರೋ ಥ್ರಿಲ್ಲರ್ ಅದು. ಅದನ್ನು ಅವರು ಹೇಳಿದ್ವಾಗ ನಂಗೆ ಫಸ್ಟ್ಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ತರುಣ್ ಸುಧೀರ್ ಅವರು ಅದನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ರು ಅವ್ರ ಪ್ರೊಡಕ್ಷನಲ್ಲಿ. ಸೊ ಅಫ್ಕೋರ್ಸ್ ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ಸೀನಿಯಾರಿಟಿಯಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ನನಗೆ ಅಫ್ಕೋರ್ಸ್ ಅದ್ರ ಬಗ್ಗೆ ಒಂದು ನಂಬಿಕೆ ಇತ್ತು. ಸೊ 100% ದಿಸ್ ಇಸ್ ದ ರೈಟ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ವಿ ವಿಲ್ ಗೋ ಹೆಡ್ ಅಂತ ಮಾಡಿದ್ದು. ಸೊ ಇದೆಲ್ಲ ಇದಕ್ಕೆ ನಂಗೆ ಇಷ್ಟು ಟೈಮ್ ಹಿಡಿತಾ ಇತ್ತು. ಸೊ ಅದಕ್ಕೆ ಪಾಪ ಆ ಹುಡುಗಿನ ನನಗೋಸ್ಕರ ಒಂಚೂರು ಕಾಯಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ವಾಗ ಅವರು ಪಾಪ ಕಾದ್ರು. ಸೊ ಅದೆಲ್ಲ ಇವಾಗ ಕೂಡ ಬಂದು, ಬಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಏನಾಗೋದು ಗೊತ್ತಾ, ಎಲ್ಲರೂ ಬಂದು ಹಿಡ್ಕೊಂಬಿಡ್ತಾರೆ, ಏಯ್ ಸಾಕಪ್ಪ ನಿಂದು ಆಟ ಆಡಿದ್ದು, ಮದುವೆ ಆಗಲೇಬೇಕೀಗ ನೀನು ಅಂತ. ನಂದು ಹಂಗೆ ಏನೋ ಒಂದು ಪರಿಸ್ಥಿತಿ ಬಂದು ಆಗಲೇಬೇಕು ಅಂತ ಹೇಳಿದ್ರು. ಇನ್ಕ್ಲೂಡಿಂಗ್ ನಮ್ಮ ಮನೆಯವರು ಹೇಳಿದ್ರು, ಇಟ್ಸ್ ಹೈ ಟೈಮ್, ಮದುವೆ ಆಗಿಬಿಡು ಅಂತ. ಸೊ ಓಕೆ ಡನ್ ಅಂತ ಹೇಳ್ಬಿಟ್ಟು ಇದೆಲ್ಲ ಇವಾಗ ಕೂಡ ಬಂತು. ಇವಾಗ ಇದೇ ಟೈಮಲ್ಲಿ ನಮ್ಮ ಶೂಟಿಂಗು ಶುರು ಆಯಿತು 2ನೇ ಸಿನಿಮಾದು. ಆ್ಯಂಡ್ ಇವಾಗ ಮದುವೆನೂ ಆಗ್ತಾ ಇದ್ದೀನಿ. ದೇವ್ರ ದಯದಿಂದ ಎಲ್ಲ ಹಂಗೆ ಹೋಗ್ತಾರೆ. ವಿಶೇಷವಾಗಿ ಈಗ ರಕ್ಷಿತಾ ಮೇಡಮ್ನ ಒಪ್ಸೋವಂಥದ್ದು, ಮೊದಲು ನಿಮ್ಮ ಲವ್ ಸ್ಟೋರಿನ ಹೇಳಿರುವಂಥದ್ದು, ಆ ಸಿಚುವೇಶನ್ ಹೆಂಗಿತ್ತು? ಸೊ ಕೇಳಿದಾಗ ಏನು ಹೇಳಿದ್ರು ಅಂತ? ರಕ್ಷಿತಾ ಮೇಡಮ್ಗೆ ಫಸ್ಟ್ ಆಫ್ ಆಲ್ ಒಪ್ಸೋದು ತುಂಬ ಕಷ್ಟ ನನಗೆ, ಮೇನ್ಲಿ ಬಿಕಾಸ್ ಅವ್ರಿಗೆ ನನ್ನ ಬಗ್ಗೆ ತುಂಬ ಒಂಚೂರು ಪ್ರೊಟೆಕ್ಟಿವ್. ಅವರು ಮುಂಚೆಯಿಂದ ನಮ್ಮದಾದ ಒಂದು ಏಜ್ ಗ್ಯಾಪ್ ಇರೋದ್ರಿಂದ ಅವ್ರು ನನಗೆ ಯಾವಲ್ಲೂ ಒಂದು ಚಿಕ್ಕ ಹುಡುಗಂತ ನೀವು ನೋಡಿರ್ತೀರ ನಮ್ಮದು ರಿಲೇಷನ್ಶಿಪ್ನ. ನನಗೆ ಅವರು ಯಾವತ್ತೂ ತುಂಬ ಪ್ರೊಟೆಕ್ಟಿವ್ ಆಗಿ ನೋಡ್ಕೊಂಡಿದ್ದಾರೆ. ಸೊ ಒಂದು ಹುಡುಗಿನ ನಾನು ಮದುವೆ ಆಗ್ತೀನಿ ಅಂದರೆ ಅದನ್ನು ಅವರು ತುಂಬ ಒಂದು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂತಾರಲ್ಲ, ಆ ರೀತಿ ಕೂತ್ಕೊಂಡು ನೋಡ್ತಾರೆ ಅಂತ ನನಗೆ ಗೊತ್ತಿತ್ತು. ಸೊ ಅವ್ರದ್ದಾದ ಇಷ್ಟು ಫಿಲ್ಟರ್ಗಳಿರುತ್ತೆ ಅಂತಲೂ ಗೊತ್ತಿತ್ತು. ನಮ್ಮ ಮನೆಯವ್ರು ಬೇರೆ ಯಾರು ಅಷ್ಟು ನಾನು ಹೇಳಿದ್ನ ಏನೋ ನಂಬ್ತಾರೆ ಅಂತ ಅನ್ಕೊಬೋದು, ಬಟ್ ನಮ್ಮ ಅಕ್ಕನಿಗೆ ಒಂದು ನಂಬಿಸೋದಿದೆ ನೋಡಿ, ಅವ್ರಿಗೆ ಒಪ್ಸೋದಿದೆ ನೋಡಿ, ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ಅದಕ್ಕೆ 7 ವರ್ಷದಿಂದ ಆ ಹುಡುಗಿ ಗೊತ್ತು. ಬಟ್ ಇವ್ರಿಗೆ ನಾನು ಮೀಟ್ ಮಾಡಿಸಿ ಒಂದು 2-3 ವರ್ಷ ಅಷ್ಟೇ ಆಗಿರೋದು. ಸೊ ಅದೆಲ್ಲ ನಾನು ಒಂದು ಪಾಯಿಂಟಿಗೆ ಯಾವಾಗ ಬಂತು, ಓಕೆ ಇವಾಗ ನಾನು ಇಂಟ್ರಡ್ಯೂಸ್ ಮಾಡಿಸ್ಬೇಕು ಅಂತ ಅನಿಸ್ತು. ಅವಾಗ 2-3 ವರ್ಷ ಹಿಂದೆ ನಾನು ಇಂಟ್ರಡ್ಯೂಸ್ ಮಾಡಿಸ್ಬಿಟ್ಟು ಅಫ್ಕೋರ್ಸ್ ಅಷ್ಟರಲ್ಲಿ ನನಗೂ ಇವಾಗ ಇನ್ನೊಂದು ಹೇಳ್ತೀನಿ, ಆ ಹುಡುಗಿ ಹೆಸರು ರಕ್ಷಿತಾನೆ. ಸೊ ಅಲ್ಲಿ ಸ್ವಲ್ಪ ಒಂದು ಫಸ್ಟ್ ಅದೇ ಒಂದು ಫಿಲ್ಟ್ರ್ ಒಂದು ಸ್ವಲ್ಪ ಕಷ್ಟ ಆಯ್ತು ನನಗೆ. ನಮ್ಮ ಅಕ್ಕ ನನಗೆ, ಏನೋ ನೀನು ಎಲ್ಲ ಈಗೇನೋ ಹುಡುಗಿ ಹುಡ್ಕಿದ್ರು ನೀನು ಈ ಥರನೇನೋ ರಕ್ಷಿತಾ ಅಂತ ಹೆಸರಿರೋರನ್ನೇ ಹುಡುಕಿದ್ಯಾ, ನಾನೇನು ಮಾಡಲಿ, ಅವ್ರ ಹೆಸರು ರಕ್ಷಿತಾ. ಬಟ್ ಏನಂದರೆ ಅಷ್ಟರಲ್ಲಿ ನನಗೆ ಅವ್ರ ಜೊತೆ ಆಲ್ರೆಡಿ ಒಂದು 5 ವರ್ಷ ಟ್ರಾವೆಲ್ ಆಗಿದ್ದೆ. ನನಗೆ ಗೊತ್ತಿತ್ತು ದಟ್ ಎಸ್ ನನಗೆ ಅವ್ರು ಕರೆಕ್ಟ್ ಪರ್ಸನ್ ಅಂತ ಒಂದು ಅನಿಸಿತ್ತು. ಆ್ಯಂಡ್ ಅದರಿಂದ ಇಲ್ಲೂ ಎಲ್ಲ ಫಿಲ್ಟರ್ಗಳಿದ್ರೂ ಪಾಸ್ ಆಗುತ್ತೆ ಅಂತ ಅನಿಸಿತ್ತು. ಅದೇ ರೀತಿ ನಾನು ಯಾವಾಗ ಇಂಟ್ರಡ್ಯೂಸ್ ಮಾಡಿಸಿದೆ, ಫಸ್ಟ್ ಅದು ಹೆಸರು ವಿಷಯದಲ್ಲಿ ಸ್ವಲ್ಪ ಏನೋ ನೀನು ಹಂಗೆ ಆಯಿತು. ಬಟ್ ಅವ್ರು ಇವಾಗ ಮೀಟ್ ಮಾಡಿಬಿಟ್ಟು ಎಷ್ಟು ಜನಕ್ಕೆ ಜೆಲ್ ಆಗಿದ್ದಾರೆ ಅಂದರೆ,
ಖುಷಿ ಆಗುತ್ತೆ ನನಗೇನೆ. ನಾನು ಅಷ್ಟೊಂದು ಇನ್ಫ್ಯಾಕ್ಟ್ ನಮ್ಮ ಅಕ್ಕನ ಹತ್ರನೂ ಡೈರೆಕ್ಟಾಗಿ ಅಷ್ಟೊಂದು ಮಾತಾಡದೇ ಇರ್ಬೋದು. ಅಂದರೆ ನಾವೇನೋ ಒಂದು ವಿಷಯ ಇದ್ದರೆ, ಕೆಲಸ ಇದ್ದರೆ, ಏನೋ ಫ್ಯಾಮಿಲಿ ವೈಸ್ ಏನೋ ಇದ್ದರೆ ಮಾತಾಡ್ತೀವಿ. ಅಥವಾ ಅವ್ರ ಹತ್ರನೂ ಇವಾಗ ನಮ್ಮ ಶೂಟಿಂಗು ಅದು ಇದು ಕೆಲಸದಲ್ಲೇ ನಾನು ಇರುವಾಗ ರಕ್ಷಿತಾ ನಾನು ಯಾರಿಗೆ ಮದುವೆ ಆಗ್ತೀನಿ ಅವ್ರ ಹತ್ರನೂ ಅಷ್ಟೊಂದು ನಾನು ಏನು ಕೂತ್ಕೊಂಡು ಮಾತಾಡೋದಿಲ್ಲ. ಬಟ್ ಇವರಿಬ್ರು ನೋಡಿದ್ರೆ ಚೆನ್ನಾಗಿ ಜೆಲ್ಲಾಗ್ಬಿಟ್ಟು ನೀಟಾಗಿ ಮಾತಾಡ್ತಾರೆ. ನನಗೆ ಖುಷಿ ಆಗುತ್ತೆ. ವೆರಿ ಗುಡ್. ನಾನು ಆ ಥರ ಸ್ವಲ್ಪ ಅಂದ್ಕೊಂಡಿದ್ದೆ ಏನಪ್ಪ ಎಲ್ಲ ಸರಿಯಾಗಿ ಒಪ್ಕೊಳ್ತಾರೆ ಅಂತ. ಬಟ್ ಸೂಪರ್, ಅವರವರೇ ಚೆನ್ನಾಗಿ ಜೆಲ್ಲಾಗಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ಫೈನಲಿ ಮದುವೆ ಹಂತಕ್ಕೆ ಬಂದಿದೆ. ಇನ್ನು ಆ್ಯಸ್ ಯೂಶುವಲ್ ಎಲ್ರಿಗೂ ಇನ್ವಿಟೇಷನ್ ಕೊಡ್ತಾ ಇದ್ದೀರಿ. ರಕ್ಷಿತಾ ಮೇಡಮ್ಗೆ ಫ್ಯಾಮಿಲಿ ಮೆಂಬರ್ ಥರ ದರ್ಶನ್ ಸರು. ಸೊ ನೀವು ಭೇಟಿ ಮಾಡಿದ್ದು ಮಾತಾಡಿದ್ದು ಈ ಸಿಚುವೇಶನಲ್ಲಿ ಏನಾದ್ರು ಆಯ್ತಾ ಹೇಗೇನಂತ? ಎಸ್, ಅಫ್ಕೋರ್ಸ್. ನಾವು ಹೋಗ್ಬಿಟ್ಟು ದರ್ಶನ್ ಸರ್ಗೆ ಫಸ್ಟ್ ಹೋಗ್ಬಿಟ್ಟು ಕೊಟ್ವಿ. ನಮ್ಮ ಅಕ್ಕ ನಾನು ಹೋಗ್ಬಿಟ್ಟು ಅವ್ರಿಗೆ ಮೀಟ್ ಮಾಡಿಬಿಟ್ಟು ಕೊಟ್ವಿ. ಅವ್ರ ಪಾಪ ಇದ್ರ ಮನೇಲಿ ಹೋಗ್ಬಿಟ್ಟು ಅವ್ರಿಗೆ ಮೀಟ್ ಮಾಡಿಬಿಟ್ಟು ಕೊಟ್ಟು ಆಶೀರ್ವಾದ ತೊಗೊಂಡವ್ರದ್ದು ದಯವಿಟ್ಟು ಸರ್ ಬನ್ನಿ ಅಂತ ಹೇಳಿ ಬಂದ್ವಿ ಅಷ್ಟೇ. ಅದು ಬಿಟ್ಟರೆ ಅವರು ಹಿ ವಾಸ್ ಓಕೆ, ಆರಾಮಾಗೆ. ಹಿ ಆಲ್ಸೋ ಗೇವ್ ಮಿ ಹಿಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಹಿ ಸೆಡ್ ಬರ್ತಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ರೀ ನಾವು ಹೇಳೋಕ್ಕೆ ಬೇರೆ ಏನಿಲ್ಲ. ಸೊ ಐ ಆಮ್ ಜಸ್ಟ್ ಹ್ಯಾಪಿ. ಅವ್ರು ನಂಗೆ ಆಶೀರ್ವಾದ ಕೊಟ್ಟಿದ್ದ ಅವತ್ತಿನ ದಿನ ನಂಗೆ ತುಂಬ ಖುಷಿ ಇದೆ. ಬರ್ತಾರೆ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ನಂಗೆ ತುಂಬ ಒಂದು ಖುಷಿ ಇದೆ. ಹೇಗೆಲ್ಲ ಪ್ಲಾನ್ಸ್ ಆಗ್ತಿದೆ? ಸೊ ಮದುವೆ ನಂತರ ಸಿನಿಮಾ ಜರ್ನಿ ಮುಂದುವರಿಸುವಂಥದ್ದು ಅದಾಗಿರ್ಬೋದು ಹೇಗೆ ಅಂತ? ಮದುವೆ ನಂತರ ನಾನು ಇಷ್ಟೊಂದು ಎಳೆದಾಡಿ ಮದುವೆನ ತಳ್ಳಿರೋದೆ ಬಿಕಾಸ್ ಆಫ್ ಸಿನಿಮಾ. ನನ್ನ ಕನಸನ್ನ ಮೈಂಡಲ್ಲಿ ಇಟ್ಬಿಟ್ಟು ಪಾಪ ಆಕೆಗೂ ವೆಯ್ಟ್ ಮಾಡಿಸಿ ಎಲ್ಲ ಮಾಡಿದೆ. ಆ್ಯಂಡ್ ಇವತ್ತು ನಾನು ಶುರು ಮಾಡಿದ್ದೀನಿ 2ನೇ ಸಿನಿಮಾ. ಆ್ಯಂಡ್ ನಡೀತಾ ಇದೆ ಅದರದ್ದು ಕೆಲಸಗಳು. ಬಟ್ ಸಮ್ಟೈಮ್ಸ್ ಮನೆಯಲ್ಲಿ ಒಂದು ಪ್ರೆಷರ್ ಇರುತ್ತೆ, ಮನೆಯವ್ರಿಗೂ ಒಂದು ಟೆನ್ಷನ್ ಇರುತ್ತೆ, ಮದುವೆ ಆಗಬೇಕು ಅದು ಇದು. ಅದನ್ನು ನಾನು ಮೈಂಡಲ್ಲಿ ಇಟ್ಕೊಬೇಕಾಗತ್ತೆ. ಸೊ ಅದನ್ನ ನಾನು ಮೈಂಡಲ್ಲಿ ಇಟ್ಕೊಂಡು ಈ ಥರ ಡಿಸಿಷನ್ ತೊಗೊಂಡು ಅಫ್ಕೋರ್ಸ್ ಮದುವೆ ಆಗ್ತಾಯಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಇಷ್ಟು ನಮ್ಮದು ಒಂದು ಜರ್ನಿ ಆಗಿರೋದ್ರಿಂದ ಒಂದು 7 ವರ್ಷದ್ದು ನನಗೆ ಅವಳ ಬಗ್ಗೆ ನೀಟಾಗಿ ಅರ್ಥ ಆಗಿದೆ, ಅವಳಿಗೆ ನನ್ನ ಬಗ್ಗೆ ಅರ್ಥ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂತ ಯಾಕೆ ಹೇಳಿದೆ ಅಂದರೆ ನಾನು ಇರೋ ಫೀಲ್ಡು, ಆಮೇಲೆ ನಾನು ಅದರಲ್ಲಿ ಯಾವ ರೀತಿ ನನ್ನನ್ನು ನಾನು ಅಲ್ಲಿ ಕೊಡ್ತೀನಿ ಅಂತ ಅವ್ರಿಗೆ ಗೊತ್ತು. ಸೊ ಅದ್ರ ಬಗ್ಗೆ ನಂಗೆ ಕಾನ್ಫಿಡೆನ್ಸ್ ಬಂದಿದ ಮೇಲೆ ಎಸ್ ಐ ಕ್ಯಾನ್. ಮದುವೆ ಆದ್ರೂ ನನಗೆ ಈ ಒಂದು ಕೆಲಸದ ವಿಚಾರದಲ್ಲಿ ನನಗೆ ಯಾವ ರೀತಿಯೂ ಒಂದು ಟೆನ್ಷನ್ ಆಗಲ್ಲ ಅಂತ ನಂಗೆ ಒಂದು ಗ್ಯಾರಂಟಿ ಇತ್ತು. ಸೊ ಎಸ್, ಮದುವೆ ಆಗೋದಾಗ್ತಾ ಇದೆ. ಮೀನ್ ವೈಲ್ ಕೆಲಸನೂ ಇವಾಗ ನೋಡಿ, ನಾನು ಮದುವೆ ಆಗಿದ ತಕ್ಷಣ 4 ದಿನದಲ್ಲಿ ವಾಪಸ್ ಶೂಟಿಂಗು. ಸೊ ಬ್ಯಾಕ್ ಟು ವರ್ಕ್ ಅಷ್ಟೇ. ಫೈನಲಿ ಈ ವರ್ಷ ತರುಣರ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಬರ್ತಾ ಇರೋವಂಥದ್ದು ಯಾವಾಗ ಬರ್ಬೋದು ಏನೋ ಅನ್ನೋವಂಥದ್ದು? ಸರ್ ಅದು ಇವಾಗ ಸದ್ಯಕ್ಕೆ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ, ಬೇಗನೆ ಮುಗಿಯುತ್ತೆ ನನಗೆ ಗೊತ್ತಿರೋಂಗೆ. ಮೇ ಬಿ ನನಗೆ ಕರೆಕ್ಟಾಗಿ ಡೇಟ್ಸು ಅವರು ಹೇಳಿ, ಅಂದರೆ ಒಂದು ಅಂದಾಜಲ್ಲಿ ಅವರು ಇದ್ದಾರೆ. ಸೊ ನನಗೆ ಆ ರೀತಿ ಹೇಳಬೇಕಂತ ಅಂದರೆ ಹೇಳಿದ್ರೆ ಅದು ತಪ್ಪಾಗ್ಬೋದು. ಸೊ ಮೇ ಬಿ ಬೈ ಮಿಡ್ ದಿಸ್ ಇಯರ್ 100% ರೆಡಿ ಇರುತ್ತೆ. ಬೈ ಈ ವರ್ಷದ ಮಿಡ್ಡಲ್ಲಿ ನಾವು 100% ಬರ್ತೀವಿ. ಮ್ಯಾಕ್ಸಿಮಮ್ ಅಷ್ಟರೊಳಗಡೆ ಬರಬೇಕು ಅಂತ ಪ್ಲ್ಯಾನ್ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು, ನಿಮ್ಮೆಲ್ಲರದ್ದು ಆಶೀರ್ವಾದ ಇರಬೇಕು. ಬನ್ನಿ ಮದುವೆಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ರಾಣಾ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.